ಹಾಯ್ ಎವ್ರಿವನ್. ಹಾಲುಣಿಸುವ ತಾಯಂದಿರಿಗೆ ಮೊರಿಂಗಾ ಚಹಾ ಹೇಗೆ ಮನೆಯಲ್ಲೇ ಮಾಡುವುದು ಅಂತ ನೋಡೋಣ ಬನ್ನಿ. ಮೊರಿಂಗಾ ಟೀ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: 1/4 ಟೇಬಲ್ ಸ್ಪೂನ್ ನುಗ್ಗೆ ಸೊಪ್ಪಿನ ಪುಡಿ, 1 ಚಮಚ ಜೇನುತುಪ್ಪ ಹಾಗೂ ಸೋಂಪು ಕಾಳುಗಳು, ಅರ್ಧ ನಿಂಬೆಹಣ್ಣಿನ ರಸ. ಒಂದು ಪ್ಯಾನಿಗೆ 250 ml ಆಗುವಷ್ಟು ನೀರನ್ನು ತಗೊಂತಾ ಇದ್ದೀನಿ. ಇದಕ್ಕೆ ಮೊರಿಂಗಾ ಪೌಡರ್ ಹಾಗೂ ಸೋಂಪು ಕಾಳನ್ನು ಸೇರಿಸಿ 5 ರಿಂದ 7 ನಿಮಿಷ ಬಾಯ್ಲ್ ಮಾಡೋಣ. ನಂತರ ಮಿಶ್ರಣವನ್ನು ಸ್ಟ್ರೇನ್ ಮಾಡಿ ಜೇನುತುಪ್ಪ ಹಾಗೆ ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಮೊರಿಂಗಾ ಚಹಾ ಮನೆಯಲ್ಲೇ ತಯಾರಾಗೋಗುತ್ತೆ. ನುಗ್ಗೆ ಸೊಪ್ಪು ಎದೆ ಹಾಲನ್ನು ಹೆಚ್ಚಿಸುವುದರ ಜೊತೆಗೆ ಡೆಲಿವರಿ ಪ್ರೊಸೆಸ್ ಇಂದ ರಿಕವರಿ ಆಗೋದಕ್ಕೂ ಸಹ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಈ ವೀಕೆಂಡ್ ಅಲ್ಲಿ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ತಾಯಿಯ ಎದೆ ಹಾಲನ್ನು ಹೆಚ್ಚಿಸುವಂತಹ ಹೆಲ್ದಿ ಡ್ರಿಂಕ್ ಹೇಗೆ ಮನೆಯಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ ಬನ್ನಿ. 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಅಜ್ವೈನ್ ಬೀಜಗಳು, ಹಾಗೆ 1 ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು 500 ml ಆಗುವಷ್ಟು ನೀರಲ್ಲಿ ಇವೆಲ್ಲವನ್ನು ಸೇರಿಸಿ ಒಂದು ಕುದಿ ಬರೋ ತನಕ ಇದನ್ನ ಬಾಯ್ಲ್ ಮಾಡೋಣ. ಎಲ್ಲ ನ್ಯೂಟ್ರಿಯೆಂಟ್ಸ್ ಇನ್ಫ್ಯೂಸ್ ಆಗೋದಕ್ಕೆ ನಿಮಗೆ 5 to 7 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಲಿ ನೀವು ಈ ಡ್ರಿಂಕ್ ನ ಮನೆಯಲ್ಲೇ ಮಾಡ್ಕೋಬಹುದು. ಕೆಲವೊಂದು ಸಲ ಬಿಸಿ ವರ್ಕಿಂಗ್ ಫಿಮೇಲ್ಸ್ಗೆ ಡೈಲಿ ಇದನ್ನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಈ ರೀತಿ ನೀವು ಐಸ್ ಕ್ಯೂಬ್ ಟ್ರೇನಲ್ಲಿ ಈ ಮಿಶ್ರಣವನ್ನು ಹಾಕಿ 4 to 6 ಅವರ್ಸ್ ಫ್ರೀಸ್ ಆಗೋದಕ್ಕೆ ಬಿಟ್ಬಿಡಿ. ಎವ್ರಿ ಡೇ ಮಾರ್ನಿಂಗ್ 2 to 3 ಕ್ಯೂಬ್ಸ್ ನ ಹಾಟ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನ ಕನ್ಸ್ಯೂಮ್ ಮಾಡಬಹುದು. ಹಾಲುಣಿಸುವ ತಾಯಂದರಿಗೆ ರುಚಿಕರವಾದ ಚಪಾತಿ ಯಾವ ರೀತಿ ಮಾಡುವುದು ಅಂತ ನೋಡೋಣ ಬನ್ನಿ. ಈ ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: 4 ರಿಂದ 5 ಬೆಳ್ಳುಳ್ಳಿ ಎಸಳುಗಳು, 1 ರಿಂದ 2 ಹಸಿರು ಮೆಣಸಿನಕಾಯಿ ಹಾಗೂ 3 ದಳ ಕರಿಬೇವನ್ನು ಸೇರಿಸಿ ಇದನ್ನ ನಾವು ಮಿಕ್ಸರ್ ಜಾರಲ್ಲಿ ಫೈನ್ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಚಮಚ ಅರಿಶಿಣ, ಅರ್ಧ ಚಮಚ ಉಪ್ಪು ಹಾಗೂ ಅಜ್ವೈನ್ ಬೀಜಗಳನ್ನು ಹಾಕಿ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಪೇಸ್ಟ್ ನ ಹಾಕ್ಬಿಟ್ಟು ಸಾಫ್ಟ್ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ನೀಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಕೇವಲ ಚಪಾತಿ ಮಾಡೋ ಬದಲು ಈ ರೀತಿ ನೀವು ಬೆಳ್ಳುಳ್ಳಿ, ಕರಿಬೇವು ಹಾಗೂ ಅಜ್ವೈನ್ ಬೀಜಗಳು ಸೇರಿಸಿ ಚಪಾತಿಗಳನ್ನ ಮಾಡ್ಕೊಂಡ್ರೆ ಇದು ಮೇನ್ಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಬೆಸ್ಟ್ ರೆಸಿಪಿ ಅಂತಾನೆ ನಾವು ಹೇಳ್ಬೋದು. ಚಪಾತಿಗಳು ತುಂಬಾನೇ ಸಾಫ್ಟ್ ಹಾಗೂ ರುಚಿಕರವಾಗಿರುತ್ತೆ. ವರ್ಕಿಂಗ್ ಮದರ್ಸ್ಗೆ ಇದು ಹ್ಯಾಂಡ್ಸ್ ಆನ್ ಅಂತಾನೆ ನಾವು ಹೇಳ್ಬೋದು. ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ಚಪಾತಿಯನ್ನು ನೀವು ಮೊಸರಾಗಿರ್ಬೋದು ಇಲ್ಲ ಉಪ್ಪಿನಕಾಯಿ ಜೊತೆಗೆ ಸೇವಿಸಬಹುದು.